ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ದಸರಾ ಬೊಂಬೆ ಮನೆ ಅಂತ ಒಂದು ಮನೆಯಲ್ಲೇ ನೀವು ಇವರು ಬೊಂಬೆಗಳನ್ನ ಮಾರ್ತಾರೆ ಫ್ರೆಂಡ್ಸ್. ಸೊ ದಸರಾ ಬೊಂಬೆ ಮನೆ ಅಂತಂದ್ಬಿಟ್ಟೆ ಹೆಸರು. ಸೊ ಇದು ಬಂದ್ಬಿಟ್ಟು ಎಲ್ಲ ಅಡ್ರೆಸ್ಸು ನಾನು ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆದರೂ ಕೂಡ ಬಾಯಲ್ಲಿ ಕೂಡ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ಬಂದು ಬುಲ್ ಟೆಂಪಲ್ ರೋಡಲ್ಲಿ ಇರೋವಂಥದ್ದು, ಸುಂಕೇನಹಳ್ಳಿ ಬೆಂಗಳೂರಲ್ಲಿ ಇರೋವಂಥದ್ದು ಫ್ರೆಂಡ್ಸ್. ಸೊ ಬುಲ್ ಟೆಂಪಲ್ ಬಸವನಗುಡಿ ಇದೆಯಲ್ವಾ, ಅಲ್ಲೇ ಇರೋವಂಥದ್ದು. ಸೊ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ಪ್ರೊವೈಡ್ ಮಾಡಿರ್ತೀನಿ. ಸಿಂಗಲ್ ಪೀಸ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಬೊಂಬೆಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಸೊ 3 ಫ್ಲೋರ್ಸ್ ಇವ್ರದೇ ಮನೆಯಲ್ಲೇ ಇವರು ಬೊಂಬೆಗಳನ್ನ ಮಾಡ್ತಾ ಇರುವಂಥದ್ದು. ಸೊ ಬೊಂಬೆಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಕಲೆಕ್ಷನ್ ಇದೆ. ಸೊ ಥೀಮ್ ವೈಸ್ ಇದೆ. ಈಗ ದಸರಾ ಅಂಬಾರಿ ಒಂದು ಸೆಟ್ಟು ಅಥವಾ ರಾಮದ್ದು ಏನಿದೆ ಜನನ ಆಗಿರೋದು, ಆ ಥರ ಎಲ್ಲ ಥರನೂ ವೆರೈಟೀಸ್ ಇದೆ ಇವ್ರ ಹತ್ರ. ಸೊ ಸೀತಾ ಕಲ್ಯಾಣ ಇರ್ಬೋದು, ಮತ್ತೆ ಇನ್ನೊಂದು ಶಿವ ಶಕ್ತಿ ಕಲ್ಯಾಣ ಇರ್ಬೋದು, ಆ ಥರ ಸುಮಾರು ಇವ್ರ ಹತ್ರ ವೆರೈಟೀಸು ಇದೆ. ಸೊ ಥೀಮ್ ವೈಸು ಇವ್ರ ಹತ್ರ ಇದೆ ಫ್ರೆಂಡ್ಸ್. ಹಳ್ಳಿ ಒಂದು ಸೊಗಡು ಏನಿದೆ, ಹಳ್ಳಿ ಒಂದು ವಾತಾವರಣದ ಬೇಕಾದರೆ ಅದು ಒಂದು ಥೀಮ್ ವೈಸು ಇವ್ರ ಹತ್ರ, ಗ್ರೂಪ್ ವೈಸ್ ಅಂತಾನೆ ಹೇಳ್ಬೋದು. ಆ ಥರ ಇವ್ರ ಹತ್ರ ಥೀಮ್ ವೈಸು ಇವ್ರ ಹತ್ರ ಅವೈಲಬಲ್ ಇದೆ ಗೊಂಬೆಗಳು. ಸೊ ಯಾರಿಗಾದ್ರೂ ಬೇಕಾದರೆ ನಿಮಗೆ ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ಕೇಳ್ಬೋದು, ಇಲ್ಲ ಅಂದರೂ ಕೂಡ ನಿಮಗೆ ವಿಸಿಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಫೋನ್ ನಂಬರ್ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ, ಆ ಥರ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಲಿಂಕ್ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಯಾವ ಥರ ನಿಮ್ಗೆ ಅನುಕೂಲ ಆಗುತ್ತೋ ಆ ಥರ ಹೋಗ್ಬಿಟ್ಟು ನೀವು ಖಂಡಿತವಾಗ್ಲೂ ಶಾಪ್ಗಾದ್ರೂ ವಿಸಿಟ್ ಮಾಡ್ಬೋದು, ಇಲ್ಲ ಅಂದರೂ ಕೂಡ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ರು ಯಾವ ಥರ ಫಸ್ಟ್ ಟೈಮ್ ಮಾಡೋರು ಕೂಡ ಯಾವ ಥರ ಮಾಡಬಹುದು ಅಂತಂದ್ಬಿಟ್ಟು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾರಾದರೂ ಹೊಸಬರು ಏನಾದರೂ ಕೂರಿಸ್ಬೇಕು, ಗೊಂಬೆಗಳನ್ನ ನಾವು ಈ ಸತಿ ದಸರಾ ಹಬ್ಬ ಮಾಡಬೇಕು, ಗೊಂಬೆಗಳ ಹಬ್ಬ ಮಾಡಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರು. ಸೊ ಅದಕ್ಕೋಸ್ಕರ ಬುಕ್ಕು ಕೂಡ ಅವರು ಪ್ರಿಂಟ್ ಮಾಡಿಸಿಟ್ಟಿದ್ದಾರೆ. ಯಾರಾದರೂ ಹೊಸಬರು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆ ಬುಕ್ಕನ್ನು ಕೂಡ ನಿಮಗೆ ಆ್ಯಸ್ ಎ ಗಿಫ್ಟ್ ಆಗಿ ಅವರು ನಿಮಗೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ಲು ವಿಡಿಯೋ ವಾಚ್ ಮಾಡಿ. ತುಂಬಾ ಕಲೆಕ್ಷನ್ಸ್ ಇದೆ. ನಾನಂತೂ ನೋಡಿಬಿಟ್ಟು ಫುಲ್ಲು ಶಾಕ್ ಆಗಿಬಿಟ್ಟು, ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ಗೊಂಬೆಗಳದ್ದು. ಸೊ ಯಾವ್ಯಾವುದ್ರಲ್ಲಿ ಮಾಡ್ತಾರೆ, ಇನ್ನೊಂದೇನಪ್ಪ ಅಂದರೆ ಇವರು 9 ಸ್ಟೇಟ್ಗಳಿಂದ ತರಿಸ್ತಾರೆ ಫ್ರೆಂಡ್ಸ್ ಗೊಂಬೆಗಳು. ಯಾವ ಮುಖ ಲಕ್ಷಣ ಬೇಕು ನಿಮಗೆ ಆ ಥರ ಕೂಡ ನಿಮಗೆ ಅವೈಲಬಲ್ ಇದೆ. ಸೊ ಕೋಲ್ಕತ್ತಾದ ಬೇಕಾ ಅಥವಾ ತಂಜಾವೂರ್ದು ಬೇಕಾ, ತಮಿಳ್ನಾಡು ಬೇಕಾ, ಈ ಮುಖ ಲಕ್ಷಣಗಳಲ್ಲಿ ದೇವ್ರದ್ದೆಲ್ಲ ಒಂಥರ ಮುಖ ಲಕ್ಷಣ ಎಲ್ಲ ಬೇರೆ ಬೇರೆ ಇರುತ್ತೆ, ನಿಮಗೆ ಗೊತ್ತೇ ಇರುತ್ತೆ. ಸೊ ಯಾವ ಥರ ಬೇಕಾದರೂ ಕೂಡ ನೀವು ತೊಗೊಬೋದು. ನಮ್ಮ ಮೈಸೂರ್ದು ಕೂಡ ಇದೆ, ಹಾಗೆಯೇ ಎಲ್ಲ ಥರನೂ ಇದೆ. ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಷ್ಟೇ ನಿಮಿಷದಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ನಿಮ್ಮ ಬೋರ್ಡ್ ಕೂಡ ಈ ಥರ ಇರುತ್ತೆ ನೋಡಿ. ನೀವು ಬುಲ್ ಟೆಂಪಲ್ ರೋಡ್ಗೆ ನೀವು ಬಂದು ಹೀಗೆ ಕಾಣಿಸಿದ್ರೆ ಮೇನ್ ರೋಡಿಂದಾನೆ, ಇಲ್ಲಿಂದ ನಿಮಗೆ ಮೇನ್ ರೋಡಿಂದಾನೆ ಕಾಣಿಸುತ್ತೆ ದಸರಾ ಬೊಂಬೆ ಮನೆ ಅಂತ ಫ್ರೆಂಡ್ಸ್. ಹೌದು, ಈ ಬಿಲ್ಡಿಂಗ್ ಫುಲ್ಲು ಅವ್ರದ್ದೇನೆ. ಈ ಬಿಲ್ಡಿಂಗಲ್ಲಿ ಫುಲ್ಲು ಬೊಂಬೆಗಳೇ ಇರೋವಂಥದ್ದು. ಸೊ ಬೊಂಬೆಗಳ ಜೊತೆನೆ ಅವರು ಕೂಡ ಜೀವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಎಲ್ಲೋದ್ರೂ ಬೊಂಬೆಗಳು ಕಾಣುತ್ತೆ. ಮನೆಯಿಂದ ಹಿಡಿದು ನಿಮಗೆ 3 ಫ್ಲೋರ್ವರೆಗೂ ಇದೆ. ಹಾಗೇನೆ ಲಿಫ್ಟ್ ಫೆಸಿಲಿಟಿ ಕೂಡ ಇರುತ್ತೆ ನಿಮಗೆ. ನೀವೇನಾದರೂ ಗೊಂಬೆಗಳನ್ನ ಪರ್ಚೇಸ್ ಮಾಡಿ ಅವರು 3rd ಫ್ಲೋರ್ವರೆಗೂ ಲಿಫ್ಟ್ ಇರೋದ್ರಿಂದ ನಿಮಗೆ ಈಸಿ ಆಗುತ್ತೆ. ನೀವು ಹೋಗಿ ಕೂಡ ನೀವು ಪಿಕ್ ಮಾಡಿಕೊಂಡು ನೀವು ತೊಗೊಂಡು ಬರ್ಬೋದು. ಸೊ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇರೋಂಥದ್ದು. ಫಾರಿನ್ಗೆ ಬೇಕಾದರೆ ಕೂಡ ನಿಮಗೆ ಇದನ್ನು ಕಳಿಸ್ಕೊಡ್ತಾರೆ ಫ್ರೆಂಡ್ಸ್. ಸೊ ಹಾಗಿದ್ರೆ ವೆಯ್ಟ್ ಮಾಡೋದು ಬೇಡ, ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡೋಣ. ಏನೋ ಎಲ್ಲೆಲ್ಲಿ ಯಾವ್ಯಾವ ಥರ ಡೀಟೇಲ್ಸ್ ಸಿಗುತ್ತೆ ಅಂತಂದ್ಬಿಟ್ಟು, ಯಾವ ಥರ ಇಡಬೇಕು ಏನು ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ಸ್ ತಿಳ್ಕೊಳ್ಳೋಣ ಅವ್ರ ಹತ್ರ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇವತ್ತು ನಾವು ನಿಮ್ಮ ಬೊಂಬೆಗಳ ಮನೆ, ದಸರಾ ಗೊಂಬೆಗಳ ಮನೆ ಅನ್ನೋ ಒಂದು ಶಾಪ್ಗೆ ಅಥವಾ ಮನೆ ಶಾಪ್ ಎರಡು ಕೂಡ. ಸೊ ಈ ಸ್ಥಳಕ್ಕೆ ಬಂದಿದ್ದೀವಿ ಸರ್. ಏನು ಹೇಳಕ್ ಇಷ್ಟಪಡ್ತೀರಾ? ಸೊ ಈಗ ಹೊಸದಾಗಿ ಯಾರಾದ್ರೂ ಸ್ಟಾರ್ಟ್ ಮಾಡಬೇಕು, ಗೊಂಬೆಗಳನ್ನ ಇಡಬೇಕು ಅಂತಂದ್ರೆ ಏನೇನು ಒಂದು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಸರ್? ಮೇಡಮ್, ಫಸ್ಟು ಬೊಂಬೆಗಳನ್ನ ತಗೋಬೇಕು. ಈ ಹಬ್ಬ ನವರಾತ್ರಿ ಹಬ್ಬ ಆಚರಣೆ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಮನೆ ದೇವರಿಂದ ಸ್ಟಾರ್ಟ್ ಮಾಡಿ ಅಂತ ಒಂದು ಸಜೆಷನ್ ಕೊಡ್ತೀನಿ. ಎರಡನೇದಾಗಿ ಅವರು ಮ್ಯಾರೇಜ್ ಆದಾಗ ಅವರ ತವ್ರ ಮನೆಯಿಂದ ಕೊಟ್ಟಿರೋ ರಾಜಾರಾಣಿ ಪಟ್ಟದ ಬೊಂಬೆ ಅಂತ ನಾವು ಹೇಳ್ತೀವಿ. ಅದನ್ನ ತಗೊಂಡು ಅದಾಗಿದ ನಂತರ ನಾವು ನವರಾತ್ರಿ ಬೊಂಬೆಗಳಿಗೆ ಜೋಡಿಸೋದಕ್ಕೆ ಒಂದು ಆಸ್ಪದ ಸಿಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಫಸ್ಟ್ ಮನೆ ದೇವರ ಬೊಂಬೆಗಳು ಫಸ್ಟ್ ಮೇಲ್ಗಡೆ ಟಾಪ್ ಅಲ್ಲಿ ಯಾರ್ಯಾರು ಮನೆ ದೇವ್ರು ಇರ್ತಾರೋ ಅವರು, ಅದು ಅವರೇ ಆಗಿರ್ಲಿ, ಅಮ್ಮನವ್ರ ಆಗಿರ್ಲಿ, ಇಲ್ಲ ಶ್ರೀನಿವಾಸ ಆಗಿರ್ಲಿ, ಪದ್ಮಾವತಿ ಆಗಿರ್ಲಿ, ಯಾವುದೇ ಆಗಿರ್ಲಿ, ಆ ಸೆಟ್ ಮನೆ ದೇವ್ರದ್ದು ಫಸ್ಟ್ ಇಟ್ಬಿಟ್ಟು ಆಮೇಲೆ ಕೆಳಗಡೆ ಬಂದು ರಾಜಾರಾಣಿ ಪಟ್ಟದ ಬೊಂಬೆ ನಮ್ಮ ಮೈಸೂರು ಸ್ಟೇಟ್ ಇಡಬೇಕು. ಮೂರನೇದು ಬಂದು ಕಳಶ ಇಡಬೇಕು. ನಾಲ್ಕನೇದ್ರಲ್ಲಿ
ನಿಮ್ಮ ಮನೆ ದೇವರು ಯಾವ್ದಾಗಿರುತ್ತೋ ಅದನ್ನು ಜೋಡಿಸ್ಕೊಂಡು ಬರಬೇಕು. ಓಕೆ. 5ನೇದರಲ್ಲಿ ನಿಮ್ಮ ಮನೆ ಗುರುಗಳನ್ನ ಮತ್ತೆ ಮನುಷ್ಯ ಬೊಂಬೆಗಳೆಲ್ಲ ಕೆಳಗಡೆ ಇಡಬೇಕು. ಸದಾ ಯಾವಾಗ್ಲೂ ಶ್ರೀರಾಮ ಪಟ್ಟಾಭಿಷೇಕ 3 ದಿವಸ ಮಾಡಿ 5 ದಿವಸ ಮಾಡಿ ಅದು ಶ್ರೀರಾಮ ಪಟ್ಟಾಭಿಷೇಕದ್ದು ಇರಲೇಬೇಕು ವಿಶೇಷವಾಗಿ. ಆಮೇಲೆ ಲಕ್ಷ್ಮೀ ಸರಸ್ವತಿ ದುರ್ಗಾ ಅದು 3 ಯಾತಕ್ಕೆ ಇರ್ತಾರೆ ಅಂದ್ರೆ ನವರಾತ್ರಿ ನಡೆಸೋದೇ ಕಾಳರಾತ್ರಿ ಅಮ್ಮನವ್ರು. ಅದರಿಂದ ಪ್ರತಿಯೊಂದು ಬೊಂಬೆಗಳು ದೇವರಾಗಿ ಕೂತ್ಕೊಂಡ್ಬಿಡ್ತಾರೆ, ಬೊಂಬೆಗಳಾಗಿ ಕೂತ್ಕೊಂಡ್ಬಿಡ್ತಾರೆ ದೇವರಲ್ಲಿ. ಅವಾಗ ಅಮ್ಮನವ್ರಿಗೆ ಮಾತ್ರ ಶಕ್ತಿ ಕೊಟ್ಟಿರ್ತಾರೆ. ಆ ಒಂದು ಶಕ್ತಿಗೋಸ್ಕರ ಕಾಳ ನವರಾತ್ರಿ ಅಂತ ಸರಸ್ವತಿ ಆಗಿ ಲಕ್ಷ್ಮಿ ಆಗಿ ಕಾಳಿಯಾಗಿ ಲಾಸ್ಟಿಗೆ ದುರ್ಗಾ ಆಗಿ ಕುತ್ಕೊಂತಾರೆ ಅಮ್ಮನವರು. ಆ ಒಂದು ವಿಚಾರವಾಗಿ ಇದು ನವರಾತ್ರಿ ನಡೆಯೋದಕ್ಕೆ ಮೈಸೂರು ಮಹಾರಾಜರಿಂದ ಇದು ನಾವು ಸಂಪ್ರದಾಯನ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಆಗಿನ ಕಾಲದಲ್ಲಿ ಯಾರಿಗೂ ಏನು ಒಂದು ನಮ್ಮ ಹಿಂದೂ ಇದನ್ನ ಬೆಳೆಸೋದಕ್ಕೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಸಂಸ್ಕೃತಿಯನ್ನ ಬೆಳೆಸೋ ಒಂದು ಕತೆ ಹೇಳಿದ್ರೆ ಮರ್ತೋಗೋರು, ಪಾಠ ತಗೊಂಡು ಓದೋರಲ್ಲ. ಆ ಒಂದು ಇದವಾಗಿ ನಾವು ಹಿಂಗಿದ್ರು 9 days ದಸರಾ ಇದು ಮಾಡ್ತೀವಲ್ಲ, ಆವಾಗ ಬೊಂಬೆಗಳನ್ನ ಕೂಡ್ಸೋದು ಒಂದು ಪದ್ಧತಿ ಹೇಳ್ಕೊಡೋಣ ಅಂದ್ಬಿಟ್ಟು ಮೈಸೂರು ಮಹಾರಾಜರಿಂದ ಸ್ಟಾರ್ಟ್ ಆಯ್ತಿದ್ದು. ಇವತ್ತಿಗೂ ಅವ್ರ ಮನೆಯಲ್ಲಿ ಮೈಸೂರು ಮಹಾರಾಜರಲ್ಲಿ ಬೊಂಬೆಗಳನ್ನ ಕೂಡಿಸ್ತಾರೆ. ಮತ್ತೆ ಎಲ್ಲಾ ಸ್ಟೇಟ್ ನಲ್ಲೂ ಕೂಡ್ಸೋ ಒಂದು ಪದ್ಧತಿ ಇದೆ. ಅದರಿಂದ ನವರಾತ್ರಿಗಳನ್ನ ಬೊಂಬೆಗಳನ್ನ ಕೂಡ್ಸೋದು ಒಳ್ಳೆ ಪದ್ಧತಿ. ಇದು ನೀವು ಶೆಟ್ರು, ನಾವು ಬ್ರಾಹ್ಮಣರು, ನಾವು ಗೌಡರು ಅನ್ನೋ ಪದ್ಧತಿ ಏನಿಲ್ಲ. ಒಂದು ಕಟ್ಟಳೆಗಳಿಲ್ಲ. ಯಾರು ಬೇಕಾದ್ರೂ ಇಷ್ಟೇ ಲಿಮಿಟ್ ಇದೆಯಾ ಸರ್? ಇಷ್ಟೇ ಕೂರ್ಸ್ಬೇಕು ಅಂತ ಏನಾದ್ರೂ ಲಿಮಿಟ್ ಇರುತ್ತಾ? ಫಸ್ಟ್ ಸ್ಟಾರ್ಟಿಂಗ್ ಮನೆ ದೇವ್ರು ತಗೊಂಡು, ಸೆಕೆಂಡ್ ರಾಜಾರಾಣಿ, 3ನೇದು ಬಂದು ಕಳಶ. ಇದು 3 ಮೈನ್ ಆಗಿ ಇಟ್ಟಾದ್ಮೇಲೆ ಪದ್ಧತಿ ಪ್ರಕಾರವಾಗಿ ಇಡಬೇಕು ಅಂದ್ರೆ ಶ್ರೀರಾಮರ ಪಟ್ಟಾಭಿಷೇಕ ಇರಬೇಕು, ಆಮೇಲೆ ಲಕ್ಷ್ಮೀ ಸರಸ್ವತಿ ದುರ್ಗಾ ಇರಬೇಕು. ಅದಾದ ನಂತರ ಇವೆಲ್ಲ ಸೆಟ್ಗಳು ಬಂತು. ಹೇಗೆ ಅಷ್ಟಲಕ್ಷ್ಮಿ ಆಗಿರ್ಬೋದು, ನವದುರ್ಗೆ ಆಗಿರ್ಬೋದು, ನವನರಸಿಂಹ ಆಗಿರ್ಬೋದು, ಇವೆಲ್ಲ ಬಂತು. ಇದು ಬರ್ತಾ ಬರ್ತಾ ಎಲ್ಲರ ಮನೆಯಲ್ಲೂ ರಾಮ ಸೀತರ ಸೆಟ್ ಇರುತ್ತೆ, ಆಮೇಲೆ ಅಷ್ಟಲಕ್ಷ್ಮಿ ಸೆಟ್ ಇರುತ್ತೆ, ಕೋದಂಡರಾಮ್ ಸೆಟ್ ಇರುತ್ತೆ. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ಗಳನ್ನ ಬೇರೆ ಬೇರೆ ಚೇಂಜ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಬೊಂಬೆಗಳು ಹೆಚ್ಚಿಗೆ ಆಗ್ತಾ ಬಂತು. ಇದಕ್ಕೋಸ್ಕರ ನವರಾತ್ರಿ ಬೊಂಬೆಗಳನ್ನ ಕೂಡ್ಸೋದು, ಮತ್ತೆ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡೋದು, ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋದು, ಬಂದವ್ರಿಗೆ ಒಂದು ಗಿಫ್ಟ್ ಬೊಂಬೆ ಕೊಡೋದು, ಅವರು ಮನೆಯಲ್ಲಿ ಸ್ಟಾರ್ಟ್ ಮಾಡೋರಿಗೆ ಹೇಳ್ಕೊಡೋದಕ್ಕೆ ಒಂದು ಸಂಪ್ರದಾಯ ಬೆಳ್ಕೊಂಡ್ಬರ್ತೀವಿ. ಇಷ್ಟು ಕೂರ್ಸೋರ್ ಬೇಕಾದ್ರೆ ಕೂರ್ಸ್ಕೊಳ್ಬಹುದು. ಇಷ್ಟು ಪ್ರೊಸೀಜರ್. ಇದು ಪ್ರೊಸೀಜರ್. ಇದಕ್ಕೆ ಅಂತಾನೆ ನಾನು ಪುಸ್ತಕ ಮಾಡಿದ್ದೀನಿ. ಈಗಿನ ಜನರೇಷನ್ ಯಾವ ತರ ಕೂಡಿಸ್ಬೇಕು ಎಲ್ಲ ಡೀಟೇಲ್ಸ್ ಇದ್ರಲ್ಲಿ ಇರುತ್ತೆ. ಸೊ ದಸರಾ ಬೊಂಬೆ ಮನೆ ಅಂತ ಹೇಳ್ಬಿಟ್ಟು ಈ ಪುಸ್ತಕ ಫ್ರೆಂಡ್ಸ್ ನೋಡಿ. ಈ ಗೊಂಬೆ ಪುಸ್ತಕದಲ್ಲಿ ಏನೇನಿದೆ ಅಂತ ಕೂಡ ತೋರಿಸಿ ಸರ್, ಏನೇನೆಲ್ಲ ಇರತ್ತೆ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಕೊಂಡ್ಕೊಳ್ಬೋದ ಸರ್? ಇಲ್ಲ ಗೊಂಬೆಗಳು ತಗೊಳ್ಳೋರ್ಗೆ ಕೂಡ್ಸೋರ್ಗು ಆಗತ್ತೆ. ಮುಂಚೆಯಿಂದ ಯಾವ ಮೆಟ್ಲಲ್ಲಿ ಏನ್ ಕೂಡ್ಸ್ಬೇಕು ಏನು ಅನ್ನೋ ಗೊತ್ತಾಗದೇ ಇರೋರಿಗೆ ಅವ್ರಿಗೆ ಒಂದು ಮೆಸೇಜ್ ಡೀಟೇಲ್ಸ್ ಕುತ್ಕೊಳ್ಳೋದನ್ನು ಒಂದು ಡೀಟೇಲ್ಸ್ ಕೊಟ್ಟಿದ್ದೀನಿ. 3 ಮೆಟ್ಲು 5 ಮೆಟ್ಲು 7 ಮೆಟ್ಲು ಈ ತರ ಫುಲ್ ಕನ್ನಡದಲ್ಲೇ ಕೊಟ್ಟಿರುವಂತದ್ದು. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಕೂಡ ಕೂಲಂಕುಷವಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಡೀಟೇಲ್ ಆಗಿ. ಸೊ ನೋಡಿ ಈ ತರ ಕೂಡ ಕೊಟ್ಟಿದ್ದಾರೆ ನೋಡಿ, 3, 5 ಆ ತರ ಸ್ಟೆಪ್ಸ್ ವೈಸ್ ನೀವು ಇಟ್ಕೊಂಡು ನೀವು ಮಾಡ್ಬೋದು ಅಂತಂದ್ಬಿಟ್ಟು. ಸೊ ಯಾವ್ದಾವ್ದು ಇಟ್ಕೊಂಡು ಕೂಡ ಮಾಡ್ಬೋದು ಅನ್ನೋ ಫುಲ್ ಡೀಟೇಲ್ಸ್ ಈ ಬುಕ್ ನಲ್ಲಿ ಇದೆ ಫ್ರೆಂಡ್ಸ್. ಸೊ ನೋಡಿ ಸರ್, ಇದು ಬುಕ್ ಆರ್ಡರ್ ಮಾಡ್ಬೇಕಾಗತ್ತಾ ಹೇಗೆ ಸರ್? ಇದನ್ನ ಬುಕ್ ತಗೊಬೇಕು ಅಂದ್ರೆ ನಮ್ಮ ದಸರಾ ಗೊಂಬೆ ಮನೆಗೆ ಬಂದು ಗೊಂಬೆಗಳನ್ನ ಪರ್ಚೇಸ್ ಮಾಡ್ಕೊಳ್ಳುವಾಗ ಫಸ್ಟ್ ಅಂತ ಕೇಳಿದಾಗ ಕೆಲವರಿಗೆ ಗೊತ್ತಿಲ್ದಿರ ಇರತ್ತಲ್ಲ, ಅಂತವ್ರಿಗೆ ಇದು ನಮ್ಮ ದಸರಾ ಬೊಂಬೆ ಮನೆಯಿಂದ ಒಂದು ಗಿಫ್ಟ್ ಆಗಿ ಬುಕ್ ಕೊಡ್ತೀವಿ. ಗಿಫ್ಟ್ ಆಗಿ ಓಕೆನಾ? ಇದನ್ನ ಅವ್ರು ಓದ್ಕೊಂಡು ಮತ್ತೆ ಸರಸ್ವತಿ ಪೂಜೆ ದಿವಸ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೋಬೇಕು. ಅಷ್ಟು ಒಂದು ವೈಶಿಷ್ಟ್ಯತೆ ಇರುತ್ತೆ. ನೆಕ್ಸ್ಟ್ ಮತ್ತೆ ಯಾರಾದ್ರೂ ಕೂಡ್ಸ್ಬೇಕಾದ್ರೆ ಇದನ್ನೇ ಕಂಟಿನ್ಯೂ ಮಾಡಿದ್ರು ಆಗತ್ತೆ. ಇಲ್ಲಾಂದ್ರೆ ಮತ್ತೆ ಅವ್ರ ಸಿಸ್ಟರ್ಸ್ ಆಗ್ಲಿ ಅವ್ರ ಫ್ರೆಂಡ್ಸ್ ಆಗ್ಲಿ ಏನಮ್ಮ ನೀನ್ ಬೊಂಬೆ ಕೂಡ್ಸಿದ್ವಿ ಏನ್ ಕಾರಣ ಅಂದಾಗ ಪುಸ್ತಕ ಕೊಟ್ಟು ಈ ರೀತಿ ನವರಾತ್ರಿ ಹಬ್ಬಗಳ ಬೊಂಬೆಗಳನ್ನ ಕೂಡ್ಸೋ ಒಂದು ಪದ್ಧತಿ ಅಂತ ಹೇಳ್ಬೋದು. ಸೊ ಅದರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಈ ವರ್ಷದಲ್ಲಿ ಕೊಡೋ ಪೂಜಾ, ಈ ವರ್ಷದಲ್ಲಿ ಅಯೋಧ್ಯೆ ರಾಮ ಮಂದಿರ ಓಪನ್ ಆಯ್ತು ನಮಗೆ. ಅದು ಎಲ್ಲರಿಗೂ ಖುಷಿ ತಂದಂತ ಒಂದು ವಿಚಾರ. ಅದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಅಯೋಧ್ಯೆ ರಾಮನ್ನ ಜಾಸ್ತಿ ಪ್ರಮೋಟ್ ಮಾಡಿ ಎಲ್ಲಾರ ಮನೆಯಲ್ಲೂ ಈ ಅಯೋಧ್ಯೆ ರಾಮ ಒಂದು ಮೂರ್ತಿನ ಇಡೋದಕ್ಕೆ ಎಲ್ಲಾ ಸೈಜಲ್ಲೂ ಸಿಗೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡಿದ್ದೀನಿ. ಬಾಲರಾಮ, ನಮ್ಮ ಬಾಲರಾಮ, ನಮ್ಮ ಬಾಲರಾಮ, ನಮ್ಮ ಭಾರತ ದೇಶದ ಬಾಲರಾಮ. ಹೌದೌದು, ಅಯೋಧ್ಯೆಯಲ್ಲಿರುವಂತಹ ಬಾಲರಾಮ ಫ್ರೆಂಡ್ಸ್. ಇದು ಈ ವರ್ಷ ಹೈಲೈಟ್ ಆಗಿ ಎಲ್ಲಾರ ಮನೆಯಲ್ಲೂ ಕೂಡ್ಸ್ಬೇಕು, ನಮ್ಮನೆಯಲ್ಲೂ ಬಾಲರಾಮ ಬರ್ಲಿ ಅನ್ನೋ ಒಂದು ಆಸೆಗೋಸ್ಕರ ಎಲ್ಲರಿಗೂ ಇಷ್ಟವಾಗಿ ತಗೊಂಡಿದ್ದಾರೆ. ಇದರಲ್ಲಿ ಸೈಜಸ್ ನಿಮ್ಗೆ ಚಿಕ್ಕದ್ರಿಂದ ದೊಡ್ಡ ಸೈಜು 18 ಇಂಚಸ್ 24 ಇಂಚಸ್ ಎಲ್ಲಾ ಸೈಜು ದೊಡ್ಡದು ಅಲ್ಲಿ ಕೂಡ ಇದೆ ನೋಡಿ. ಸೊ ಸೈಜಸ್
ಸೊ ಎಲ್ಲ ಸೈಜಸ್ ನಿಮ್ಗೆ ಅವೈಲಬಲ್ ಇರುತ್ತೆ. ಸೊ ಸರ್ ಇದು ತಗೊಬೇಕು ಅಂದ್ರೆ ಗೊಂಬೆಗಳು ಇಲ್ಲಿಗೆನೆ ವಿಸಿಟ್ ಮಾಡ್ಬೇಕಾಗತ್ತಾ ಹೇಗೆ ಸರ್? ಮೇಡಮ್ ಬೊಂಬೆಗಳು ತಗೋಬೇಕಾದ್ರೆ ಫಸ್ಟ್ ಟೈಮ್ ಬಂದು ತಗೋಬೇಕಾದ್ರೆ ಒಂದ್ಸತಿ ಬಂದು ವಿಸಿಟ್ ಮಾಡಿದ್ರೆ ಅವ್ರಿಗೂ ಒಂದು ಸೈಜಸ್ ಒಂದು ನಮ್ಮ ಮನೆಗೆ ಯಾವ್ದು ಸೈಜ್ ಆದ್ರೆ ಕರೆಕ್ಟ್ ಆಗುತ್ತೆ, ಸ್ಟೋರೇಜ್ ಮಾಡಕ್ಕೂ ಆಗ್ಲಿ ಎತ್ತಿಡಕ್ಕಾಗ್ಲಿ ನಾವು ಇಟ್ಕೊಳ್ಳೋದಕ್ಕಾಗ್ಲಿ ಅಂತ ನೋಡ್ಬಿಟ್ಟು ಐಡಿಯಾ ಮಾಡಿ ತಗೊಂಡ್ರೆ ಇಲ್ಲಿ ಬಂದು ತಗೊಂಡು ನೋಡಿ ತಗೊಂಡ್ರೆ ಒಂದು ಐಡಿಯಾ ಬೆನಿಫಿಟ್ ಜಾಸ್ತಿ ಇರುತ್ತೆ. ಇನ್ನ ಒಂದು ಅವ್ರ ಫೋಟೋಸ್ ವಿಡಿಯೋ ಮಾಡ್ತಾರೆ, ಇವಾಗ ಹೊರದೇಶದವ್ರೆಲ್ಲ ವಿಡಿಯೋ ಮಾಡ್ತಾರೆ. ಅವ್ರಿಗೆ ಏನ್ ಮಾಡ್ತೀನಿ ರಾತ್ರಿ 10 ಗಂಟೆ ಆದ್ಮೇಲೆ ಫೋನ್ ಮಾಡಕ್ ಹೇಳಿ ವಿಡಿಯೋ ಕಾಲ್ ಮಾಡ್ತಾರೆ. ಅದರಲ್ಲಿ ಎಲ್ಲಾ ಸೆಟ್ಗಳು ತೋರಿಸ್ತೀವಿ, ಪೇಪರ್ ಮೆಶ್ದು, ಮಣ್ಣಿಂದು, ವುಡ್ಡಿಂದು ಇವೆಲ್ಲ ತೋರಿಸ್ತೀವಿ. ಅವರು ಚೂಸ್ ಮಾಡ್ಕೊಂಡು ಕಳ್ಸಿಕೊಡಿ ಅಂತಾರೆ. ನಾನು ಪ್ಯಾಕಿಂಗ್ ಎಲ್ಲ ನೀಟಾಗಿ ನಾವೇ ಮಾಡಿ ಕೊರಿಯರ್ಗೆ ಕೊಡ್ತೀವಿ, ಅವ್ರ ಅಡ್ರೆಸ್ ಕೊಟ್ಟು ತಲುಪುತ್ತೆ. ಈ ತರನು ಸರ್ವಿಸ್ ಕೊಡ್ತೀವಿ. ಎಲ್ಲ ಹೊರದೇಶದಲ್ಲೆಲ್ಲ ಬೇಕಾದ್ರೂ ಕೂಡ ಕಳ್ಸಿಕೊಡ್ತೀರಾ? ಎಲ್ಲ ಬೇಕಾದ್ರೂ ಕಳ್ಸಿಕೊಡ್ತೀರಾ? ಎಲ್ಲಿ ಬೇಕಾದ್ರೂ ಕಳ್ಸಿಕೊಡ್ತೀವಿ. ಸಿಂಗಲ್ ಪೀಸ್ ಬೇಕಾದ್ರೂ ಕಳ್ಸಿಕೊಡ್ತೀರಲ್ಲ ಸರ್? ಯಾವ ಸೆಟ್ ಬೇಕಾದ್ರೂ ಕೊಟ್ಟು ಕಳಿಸ್ತೀನಿ. ನಿಮ್ಗೆ ಏನ್ ಹೇಳಿದ್ರು ಅದಕ್ಕೆ ತಕ್ಕಂತ ಒಂದು ಮಾಹಿತಿ ಕೊಟ್ರೆ, ಅಡ್ರೆಸ್ ಎಲ್ಲ ಕೊಟ್ರೆ ಡೀಟೇಲ್ಸ್ ಆಗಿ ಹೋಗುತ್ತೆ. ಓಕೆ. GST ಏನಾದ್ರು ಇನ್ಕ್ಲೂಡ್ ಆಗುತ್ತೆ ಸರ್ ಇದರಲ್ಲಿ? ಅಂದ್ರೆ ಆ ಹೊರಗಡೆ ಊರಿಗೆ ಹೊರಗಡೆ ದೇಶಕ್ಕೆ ಹೋಗ್ಬೇಕಾದ್ರೆ GST ಬಿಲ್ ಕೊಡ್ಲೇಬೇಕಾಗತ್ತೆ. ಈಗ ಯಾವುದೇ ಒಂದು ಚಿಕ್ಕಮಂಗ್ಳೂರ್ಗೆ ಒಂದು ಮನೆ ತರಿಸ್ತೆ, ಶಿವಮೊಗ್ಗ ಒಂದು ಕಳಿಸ್ತೆ, ಅವ್ರಿಗೆಲ್ಲ ಬಿಲ್ ಕೊಟ್ರೆ ಅವರು ಡ್ರೈವರ್ಸ್ ಅಲೋ ಮಾಡೋದು. ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡೋರ್ಗೂ ಅಷ್ಟೇ. ಅದು ಬಾಕ್ಸ್ ಅಲ್ಲಿ ಒಂದು ಸೇಫ್ ಆಗಿರುತ್ತೆ, ನಮ್ಮ ಪ್ರಾಡಕ್ಟ್ ಕೂಡ ಸೇಫ್ ಆಗಿರುತ್ತೆ. ಹೌದು, ನಾನು GST ಬಿಲ್ ಕೊಡ್ತೀನಿ, ಬಟ್ GST ಅವ್ರ ಹತ್ರ ಯಾರತ್ರ ಕರೆಕ್ಟ್ ಮಾಡಿದ್ರೆ ದೇವ್ರ ದುಡ್ಡು ಇದು, ದೇವ್ರ ಬೊಂಬೆಗಳಿಗೆ GST ಕೊಡು ಅಂತ ಕೇಳಕ್ಕಾಗಲ್ಲ. ಏನೋ ಒಂದು ನಮ್ಮ ಪರ್ಸೆಂಟೇಜ್ ಹಾಕ್ತಿದ್ದೇನೆ ನಾವು ಕೊಟ್ಕೊಂಡು. ಓಕೆ 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 ಸರ್. ಇನ್ನು ಏನ್ ಹೇಳಕ್ ಇಷ್ಟಪಡ್ತೀರಾ? ಸ್ಟಾರ್ಟಿಂಗ್ ಗೊಂಬೆ ಬಂದು ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಮತ್ತೆ ಯಾವ ಯಾವ್ದ್ರಲ್ಲಿ ನಾವು ತಗೊಂಡ್ರೆ ತುಂಬಾ ದಿನ ಬಾಳ್ಕೆ ಬರುತ್ತೆ, ಅದ್ರ ಮೇಂಟೆನೆನ್ಸ್ ಕೂಡ ನಮ್ಗೆ ಹೇಳ್ಕೊಡಿ ಸರ್. ಬೊಂಬೆಗಳು ಜೋಡಿಸ್ಬೇಕು ಅಂದ್ರೆ ಫಸ್ಟ್ ಮಣ್ಣಿನ ಬೊಂಬೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಓಕೆ. ಎರಡನೇದು ರಾಜಾ ರಾಣಿ ಪಟ್ಟದ ಬೊಂಬೆ ಕಟ್ಗೆ, ಅದೆರಡು ಇಡ್ಲೇಬೇಕಾಗುತ್ತೆ. ಅದು ಬಿಟ್ಟು ನೀವು ಪೇಪರ್ ಮೇಶಲ್ಲಿ ಈಗ ಬಂದಿರೋದೆಲ್ಲ ಪೇಪರ್ ಮೇಶಲ್ಲಿ ಇರುವಂತದ್ದು ಎಲ್ಲ ನೀವು ತೋರಿಸ್ಬೋದು, ಮತ್ತೆ ಕೂಡಿಸ್ಬೋದು. ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ಪೇಪರ್ ಮೇಶಲ್ಲಿ ಬರೋ ಮುಖಲಕ್ಷಣಗಳು ಮಣ್ಣಲ್ಲಿ ಅಷ್ಟು ನೀಟಾಗಿ ಬರಲ್ಲ. ಆದ್ರೂ ಕೆಲವು ಮನೆಗಳಲ್ಲಿ ಪೇಪರ್ ಮೆಲ್ಸ್ಕಿಂತ ಮಣ್ಣಿನ ಸೆಟ್ಗಳೇ ತುಂಬಾ ಚೆನ್ನಾಗಿರುತ್ತೆ. ಅದು ಬಂದು ಮಣ್ಣಿಂದು ತಂಜಾವೂರು ಆ ಕಡೆ ಹೋಗ್ತೀವಿ. ಒಂದು ವರ್ಷದ ಮುಂಚೆನೆ ನಾವು ನೆಕ್ಸ್ಟ್ ಇಯರ್ ಮೊಬೈಲ್ ಕೊಡ್ಬೇಕಾದ್ರೆ ಈ ವರ್ಷನೇ ಆರ್ಡರ್ ಮಾಡ್ತೀವಿ. ಇದು ಮೈಸೂರು ಚಾಮುಂಡೇಶ್ವರಿ ಮೂಲ ವಿಗ್ರಹ. ಓಕೆ. ಎಲ್ಲ ಫುಲ್ ಗೋಲ್ಡನ್ ಅಲ್ಲೇ ಮಾಡಿರೋಂಥದ್ದು, ಮಣ್ಣಲ್ಲಿ ಮಾಡಿರೋಂಥದ್ದು ಸರ್ ಇದು? ಅಲ್ಲ, ಮೆಶ್ ಪೇಪರ್ ಪಲ್ಪ್ ಅಲ್ಲಿ ಮಾಡಿರೋದು. ಉತ್ಸವ ಮೂರ್ತಿ ಒಂದಿದೆ, ಅದು ಮಣ್ಣಲ್ಲಿ ಬಂದಿದೆ. ಓಕೆ. ಸೊ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ತಗೊಬಹುದು. ನೋಡಿ, ನಿಮ್ಗೆ ಸ್ಟಾರ್ಟಿಂಗ್ ಒಂದ್ ಸೆಟ್ಗೆ 300 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ರಾಮಂದಾಗ್ಲಿ, ಶ್ರೀನಿವಾಸ ಪದ್ಮಾವತಿ ಆಗ್ಲಿ, ಶಿವಂದಾಗ್ಲಿ, ಮತ್ತೆ ದೇವಿಗಳದಾಗ್ಲಿ, ಅವೆಲ್ಲ 300 ರೂಪೀಸ್ ಇಂದ ಸಿಂಗಲ್ ಡಾಲ್ಸ್ ಸೆಟ್ ಇದೆಲ್ಲ ಇದೆ. ಓಕೆ. ಸೊ ನಿಮ್ಮ ಹತ್ರ ಯಾವ್ಯಾವ ರಾಜ್ಯದ ಗೊಂಬೆಗಳು ಸಿಗುತ್ತೆ ಸರ್? ಮೇಡಮ್, ನಮ್ಮ ದಸರಾ ಬೊಂಬೆ ಮನೆಗೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ 9 ಸ್ಟೇಟ್ ಇಂದ ಬರುತ್ತೆ. 9 ಸ್ಟೇಟ್ ಇಂದ? 9 ಸ್ಟೇಟ್ ಇಂದ. ಓಕೆ. ಕಲ್ಕಟ್ಟ, ವೆಸ್ಟ್ ಬೆಂಗಾಲ್, ಮತ್ತೆ ನಮ್ಮ ರಾಜಸ್ಥಾನ, ಮತ್ತೆ ಆಂಧ್ರ ಪ್ರದೇಶ ಕೊಂಡಪಲ್ಲಿ ಬೊಂಬೆಗಳು, ತಮಿಳ್ನಾಡಿನಲ್ಲಿ 2 ಪಾಂಡಿಚೇರಿ ಕಡೆ, ತಮಿಳ್ನಾಡಲ್ಲೂ ಬರುತ್ತೆ. ಆಮೇಲೆ ಎಲ್ಲ ಈ ತರ ಲೆಕ್ಕ ಹಾಕೊಂಡ್ರೆ ನಮ್ಮ ಮೈಸೂರಿಗೆ ಏನಪ್ಪಾ ಅಂದ್ರೆ ಜಾಸ್ತಿ ಇದು ಯಾವುದು ಕಟ್ಕೆಗಳಲ್ಲಿ ಕೆಲಸ ಮಾಡಿರೋದು ಮೈಸೂರು ಚನ್ನಪಟ್ಟಣ ಗೊಂಬೆಗಳು ಅಲ್ಲ, ಕಟ್ಕೆನಲ್ಲಿ ಮಾಡಿರೋ ಮೈಸೂರು ಪ್ಯಾಲೇಸ್ ಆಗಿರ್ಬೋದು. ಆಮೇಲೆ ಸರ್ಕಲ್ಗಳು, ಮೈಸೂರಿಗೆ ಸಂಬಂಧಪಟ್ಟಿರೋ ಸರ್ಕಲ್ಗಳು ಎಲ್ಲ, ಟವರ್ಗಳು, ಆಮೇಲೆ ಟಾಂಗ, ಮತ್ತೆ ಎಲಿಫೆಂಟ್ ಚಾರೆಟ್. ಮೈಸೂರು ಅವತ್ತು ವಿಜಯದಶಮಿ ದಿವಸ ಏನೇನು ಪೂಜೆಗೆ ಆಯುಧ ಪೂಜೆಗಳಿಗೆ ಬರುತ್ತೋ ಅದೆಲ್ಲ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಮಾಡ್ಸಿದ್ವಿ. ಆ ಚಿಕ್ಕ ಕಾನ್ಸೆಪ್ಟ್ ಅಲ್ಲಿ ಬಹಳ ಜನ ಇಷ್ಟಪಟ್ಟು ತಗೊಂಡಿದ್ದಾರೆ. ಆಮೇಲೆ ಮೈಸೂರು ಪ್ಯಾಲೇಸ್ ಇಟ್ಬಿಟ್ರೆ ಅದು ಮುಂದೆಗಡೆ ಕಾಂಪೌಂಡ್ ವಾಲ್ನು ಅಷ್ಟೇ, ಅದು ಕೂಡ ಇಷ್ಟಪಟ್ಟು ತಗೊಂಡಿದ್ದಾರೆ. ಅದಕ್ಕೋಸ್ಕರ ಅದರಿಂದ ಎಲ್ಲಾ ಸ್ಟೇಟ್ ನವ್ರಿಗೂ ಪ್ರಿಫರೆನ್ಸ್ ಇದೆ ಇಲ್ಲಿ. ಅಂದ್ರೆ ಮುಖಲಕ್ಷಣ ಎಲ್ಲಾರ್ದು ಇದೆ. ಒಂದೊಂದು ಸ್ಟೇಟ್ ಅಲ್ಲಿ ಒಬ್ಬೊಬ್ರು ಮುಖಲಕ್ಷಣ ಕೊಡೋದ್ರಲ್ಲಿ ಎತ್ತಿದ ಕೈ ಆಗಿದೆ. ಹೌದೌದು. ಅದರಿಂದ ಮುಖಲಕ್ಷಣ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ಹೇಳಿ ನಾವು ಮಾಡಿಸೋದ್ರಿಂದ ಸೆಟ್ಗಳು ಕಾನ್ಸೆಪ್ಟ್ ಎಲ್ಲ ಜಾಸ್ತಿ ಬರ್ತಾ ಇದೆ ನಮ್ಮ ದಸರಾ ಬೊಂಬೆ ಮನೆಗೆ. ಜಾಸ್ತಿ ಮಾಡೋದು ಅಂದ್ರೆ ರಾಮಾಯಣದ ಪರವಾಗಿ ಮಹಾಭಾರತದ್ದು ಅಂದ್ರೆ ತಮಿಳ್ನಾಡವ್ರು ಮಾಡ್ತಾರೆ ಮಣ್ಣಿನ ಬೊಂಬೆಯಲ್ಲಿ. ಕಲ್ಕಟ್ಟಾದವರು ಮಾಡ್ತಾರೆ, ಬಟ್ ಕಲ್ಕಟ್ಟಾದವ್ರದ್ದು ಏನಪ್ಪಾ ಅಂದ್ರೆ ಕಾನ್ಸೆಪ್ಟ್ ಸಿಗಲ್ಲ, ಕಡಿಮೆ ಕಾನ್ಸೆಪ್ಟ್ ಸಿಗುತ್ತೆ. ದುರ್ಗಾದೇವಿ ಜಾಸ್ತಿ, ದುರ್ಗಾದೇವಿ ಸಂಬಂಧಪಟ್ಟಿದ್ದು, ಲಕ್ಷ್ಮೀ ಸರಸ್ವತಿ ಅದೆಲ್ಲ ಅವ್ರು ಮಾಡ್ತಾರೆ. ಆಯ್ತಾ, ನಮ್ದು ರಾಮಾಯಣದ ಫುಲ್ಲು ತಮಿಳ್ನಾಡವ್ರು ಮಾಡ್ತಾರೆ. ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಕಟ್ಕೆಗಳಲ್ಲಿ ಮಾಡೋ ಕೆಲಸದಲ್ಲಿ ಎತ್ತಿದ ಕೈ ಕರ್ನಾಟಕದಲ್ಲಿ. ಸೊ ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ.
ತೋರಿಸ್ತೀರಾ ಸರ್ ಗೊಂಬೆಗಳೆಲ್ಲ ಯಾವ ತರ ಇದೆ ಏನು ಅಂತಂದ್ಬಿಟ್ಟು? ಓಕೆ